You know, one of the great tricks of the devil is to make you insensitive to sin. ಸೈತಾನನ ವಂಚನೆಯ ಒಂದು ರೀತಿ ಯಾವುದು ಅಂದ್ರೆ ನಿಮ್ಮನ್ನ ಸೂಕ್ಷ್ಮವಿಲ್ಲದೆ ಇರೋಂತರನಾಗಿ ಮಾಡುತ್ತಾರೆ. Think of our taste. ನಮ್ಮ ರುಚಿಯ ನಾಲಿಗೆ ವಿಷಯವಾಗಿ You know that verse we quoted yesterday, taste and see that the Lord is good. ನಾವೊಂದು ವಾಕ್ಯವನ್ನು ನೋಡ್ಕೊಳ್ಳಿ, ಸವಿದು ನೋಡಿರಿ ಯೆಹೋವನನ್ನ ಅಂತ ಅಂದ್ಬಿಟ್ಟು. We don't taste the Lord with our tongue. ನಾವು ಯೆಹೋವನನ್ನ ನಮ್ಮ ನಾಲಿಗೆಯಲ್ಲಿ ರುಚಿ ನೋಡೋದಿಲ್ಲ. In our spirit, ನಮ್ಮ ಆತ್ಮದಲ್ಲಿ I can taste and see that the Lord is good. ನಾವು ಕರ್ತನನ್ನ ರುಚಿಸಿ ನೋಡಬಹುದು ಆತನ ಒಳ್ಳೆಯವನು ಅಂತ. Have you tasted Jesus and seen that he's good? ಯೇಸುವನ್ನ ನೀವು ರುಚಿಸಿ ನೋಡಿದಿರಾ ಆತನ ಒಳ್ಳೆಯವನು ಅಂತ? Have you tasted holiness and seen that holiness is good? ನೀವು ಆ ಒಂದು ಪವಿತ್ರತೆಯನ್ನ ನೀವು ರುಚಿಸಿ ನೋಡಿದ್ದೀರಾ, ಅದು ಬಹಳ ಒಳ್ಳೆಯದು ಅಂತ? Have you tasted sin and seen that sin is bad? ನೀವು ಆ ಪಾಪವನ್ನ ರುಚಿಸಿ ನೋಡಿದ್ದೀರಾ, ಅದು ಬಹಳ ಕಹಿಯಾದದ್ದು ಅಂತ? See, isn't it good that our tongue is very sensitive to taste? ನಮಗೆ ಎಷ್ಟು ಒಳ್ಳೆದಲ್ವಾ ನಾಲಿಗೆ ರುಚಿ ನೋಡುತ್ತೆ. Supposing you eat some meat curry. ನಾವು ಒಂದು ಬೇಯಿಸಿದ ಮಾಂಸವನ್ನು ತಿನ್ನೋದ್ರದ್ದು. It was made a few days ago and it is spoiled. ಅದು ಹಳಸಿ ಹೋಗಿದೆ, ಕೆಲವು ದಿವಸ ಮೊದಲು ಮಾಡಿದ್ದೆ. As soon as it comes to your tongue, ಅದು ನಿಮ್ಮ ನಾಲಿಗೆ ಹತ್ರ ಬಂದ ತಕ್ಷಣ you spit it out, say, hey, this is not good. ಅದು ಉಗಿದು ಬಿಡುತ್ತೆ, ಓ ಇದು ಸರಿ ಇಲ್ಲ ಅನ್ಬಿಟ್ಟು. Haven't you had that experience? ನಿಮಗೆ ಅದು ಅನುಭವ ಆಗಿಲ್ವಾ? Some food that goes, as soon as it touches your tongue, you say, I don't want that. ನೀವು ಯಾವುದೋ ಒಂದು ಹಳಸಿದ ಊಟ ಬಾಯಿ ಹತ್ರ ಬಂದ ತಕ್ಷಣ ನೀವು ಉಗಿದು ಬಿಡ್ತೀರಾ. Milk that is spoiled, as soon as you drink it, you say, hey, that's bad. ಕೆಟ್ಟ ಹಾಲು ಕೂಡ ನಿಮ್ಮ ಬಾಯ ಬಳಿ ಬಂದಾಗಲೇ ನೀವು ಉಗಿದು ಬಿಡ್ತೀರಾ. But supposing you had no taste on your tongue, ನಿಮ್ಮ ನಾಲಿಗೆ ಮೇಲೆ ಆ ರುಚಿ ಇರಲಿಲ್ಲ ಅಂತ ಏನು ಮಾಡ್ತೀರಾ? Can you imagine all the rubbish that you will eat? ನೀವು ಯೋಚನೆ ಮಾಡ್ತೀರಾ ಯಾವುದೆಲ್ಲ ಕಸವನ್ನ ತಿಂದು ಬಿಡ್ತಾ ಇದ್ದೀರಾ ಅಂತ? If somebody gives you on a plate even what the pigs are eating, you eat it. ಹಂದಿ ತಿನ್ನುವಂಥದ್ದನ್ನ ಯಾರು ತಟ್ಟೆಯಲ್ಲಿ ತಂದು ಕೊಟ್ಟರು ಅದನ್ನು ತಿಂದು ಬಿಡ್ತಾ ಇದ್ದೀರಾ. Because your tongue will not tell you anything. ಯಾಕೆ ಅಂದ್ರೆ ನಿಮ್ಮ ನಾಲಿಗೆ ಏನು ಹೇಳೋದಿಲ್ಲ. That is the condition of some believers. ಅದು ಕೆಲವು ವಿಶ್ವಾಸಿಗಳ ಪರಿಸ್ಥಿತಿ ಆಗಿದೆ. They can take all types of sin and they are quite happy. ಅವರು ಯಾವ ತಪ್ಪು ಬೇಕಾದರೂ ಪಾಪ ಬೇಕಾದರೂ ತಿಂದು ಬಿಡ್ತಾರೆ, ಸಮಾಧಾನವಾಗಿರ್ತಾರೆ. A man who is sensitive, ಸೂಕ್ಷ್ಮವಾಗಿರೋ ಮನುಷ್ಯ, as soon as some sin, throws it away immediately. That's bad. ಯಾವುದೇ ಒಂದು ಚಿಕ್ಕ ಪಾಪ ಅವನ ಬಳಿಗೆ ಬಂದ್ರೆ ಅದನ್ನು ಬಿಸಾಕ್ಬಿಟ್ಟು ಅಯ್ಯೋ ಇದು ಒಳ್ಳೇದಿಲ್ಲ ಅಂತ ಹೇಳ್ತಾನೆ. Who gave you this sense of taste in your tongue? ಈ ರುಚಿಯ ನಾಲಿಗೆಯಲ್ಲಿ ರುಚಿಯನ್ನು ಕೊಟ್ಟವರು ಯಾರು? Did you produce it yourself or did God make you like that? ನೀವೇ ಉಂಟು ಮಾಡಿದ್ರಾ ಅಥವಾ ದೇವರು ಕೊಟ್ರ? Do you think, please answer this question, ನೀವು ಇದಕ್ಕೆ ಉತ್ತರ ಕೊಡಿ. Do you think a God who can make your tongue so sensitive to bad food cannot make your spirit sensitive to sin in the same way? ದೇವರು ನಾಲಿಗೆಗೆ ರುಚಿ ನೋಡುವಂತ ಒಂದು ಶಕ್ತಿಯನ್ನ ಕೊಟ್ಟ ಆತನು ನಿಮ್ಮ ಆತ್ಮಕ್ಕೆ ಪಾಪನ ರುಚಿ ನೋಡುವಂತ ಶಕ್ತಿ ಕೊಡೋದಿಲ್ವಾ? Which do you think will harm you more, bad food or sin? ಯಾವುದು ನಿಮ್ಮನ್ನ ಕೆಡಿಸುತ್ತೆ, ಪಾಪನ ಅಥವಾ ಕೆಟ್ಟ ಆಹಾರನ? Bad food, maybe you'll have a stomach upset, some diarrhea or something like that. It won't send you to hell. ನಿಮಗೆ ಆ ಕೆಟ್ಟ ಆಹಾರ ತಿನ್ನೋದ್ರಿಂದ ನರಕಕ್ಕೆ ಹೋಗೋದಿಲ್ಲ, ಅದು ಸ್ವಲ್ಪ ಅನಾರೋಗ್ಯ ತರಬಹುದು. But sin, that can send you to hell. ಆದರೆ ಪಾಪ ಅದು ನಿಮ್ಮನ್ನ ನರಕಕ್ಕೆ ಕೂಡ ಕಳಿಸಿಬಿಡುತ್ತೆ. God, listen to this. ಕೇಳಿಸ್ಕೊಳ್ಳಿ. God is more interested in making you sensitive to sin than sensitive to bad food with your tongue. ದೇವರು ನಿಮ್ಮ ನಾಲಿಗೆಯಲ್ಲಿ ರುಚಿ ನೋಡೋದಕ್ಕಿಂತ ಹೆಚ್ಚಾಗಿ ಪಾಪವನ್ನ ರುಚಿ ನೋಡೋದು ನಿಮ್ಮ ಆತ್ಮದಲ್ಲಿ very important to ಮುಖ್ಯ ಅಂತ ಹೇಳ್ತಾರೆ. Understand this. ಇದು ಕಂಡುಕೊಳ್ಳೋದು ಬಹಳ ಮುಖ್ಯ. I believe that. ನಾನು ನಂಬುತ್ತೇನೆ ಅದನ್ನ. And I believe the devil is all the time trying to take away that sense of taste in my spirit. ಸೈತಾನ ಯಾವಾಗಲೂ ಆ ಒಂದು ರುಚಿ ನೋಡುವ ಸೂಕ್ಷ್ಮತೆಯನ್ನ ನಮ್ಮ ಆತ್ಮದಿಂದ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. Now supposing one day you're eating bad food, ನೀವು ಒಂದು ದಿವಸ ಹಳಸಿದ ಊಟ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ. You have to roll it around in your tongue for 2 or 3 minutes. ನೀವು ನಾಲಿಗೆಯಲ್ಲಿ 2-3 ಸಲ ತಿರುಗಿಸಬೇಕು ಅನ್ಕೊಳ್ಳಿ. And then you discover it is bad food. ನಂತರ ನೀವು ಇದು ಕೆಟ್ಟ ಆಹಾರ ಅನ್ಕೊಂತೀರಾ. After 3 minutes inside your mouth, 3 ನಿಮಿಷಗಳ ಕಾಲ ನಿಮ್ಮ ಬಾಯಲ್ಲಿ ಇದ್ದ ನಂತರ, brother, your sense of taste is gone. ನಾನು ಹೇಳ್ತೀನಿ ಸಹೋದರನೇ, ನಿನಗೆ ಆ ರುಚಿ ನೋಡುವಂತ ಸೂಕ್ಷ್ಮತೆ ಹೋಗ್ಬಿಟ್ಟಿದೆ. If your sense of taste is good, within 1 second you'll spit it out. ಅದು ಸೂಕ್ಷ್ಮತೆ ಒಳ್ಳೆಯದಾಗಿದ್ರೆ ನೀವು ಒಂದು ಕ್ಷಣದಲ್ಲಿ ಬಿಸಾಕ್ಬಿಡ್ತೀರಾ. The same thing with sin. ಪಾಪ ಕೂಡ ಹಾಗೆ. Supposing you're tempted with something dirty, ನೀವು ಯಾವುದೋ ಒಂದು ಕೆಟ್ಟದರಿಂದ ಶೋಧಿಸಲ್ಪಡುವಾಗ, you allow it to come into your mind, ಅದು ನೀವು ನಿಮ್ಮ ಮನಸ್ಸಿಗೆ ಬರೋಕೆ ಅನುಮತಿಸ್ತೀರಾ? You think about it for 2-3 minutes. ಅದರ ಬಗ್ಗೆ ನೀವು 2-3 ನಿಮಿಷಗಳು ಯೋಚನೆ ಮಾಡ್ತೀರಾ. Then you say, oh, it's bad, I shouldn't be thinking about that. ನಂತರ ಅದು ಸರಿ ಇಲ್ಲ, ಅದು ತಪ್ಪು ಅಂತ ಯೋಚನೆ ಮಾಡ್ತೀರಾ. Your sense of taste is not good. ನಿಮ್ಮ ಆ ಸೂಕ್ಷ್ಮತೆ ಸರಿ ಇಲ್ಲ. If it was really good, as soon as it came into your mind, you say it's bad, I don't want it. ರುಚಿ ನೋಡುವ ಶಕ್ತಿ ಸರಿಯಾಗಿದ್ರೆ ನೀವು ಅದು ಬಂದ ತಕ್ಷಣ ಅದು ಬೇಡ ಅಂತ ಬಿಸಾಕ್ತಾ ಇದ್ರಿ. Do you know how much harm can come to your body if you eat food that is bad? ನಿಮಗೆ ಗೊತ್ತಾ ಆ ಕೆಟ್ಟ ಆಹಾರ ತಿನ್ನೋದ್ರಿಂದ ಎಷ್ಟು ಅನಾರೋಗ್ಯ ಬರುತ್ತೆ ನಿಮ್ಮ ಶರೀರಕ್ಕೆ? Do you know how much harm comes to your soul
when you allow sin to roll around in your mind even for 2 or 3 minutes. 2-3 ನಿಮಿಷಗಳ ಕಾಲ ಆ ಪಾಪ ನಿಮ್ಮ ಮನಸ್ಸಿನಲ್ಲಿ ಓಡೋದ್ರಿಂದ ಎಷ್ಟು ನಿಮ್ಮ ಪ್ರಾಣಕ್ಕೆ ನಷ್ಟ ಆಗುತ್ತೆ ಗೊತ್ತಾ? This is a wonderful sensitivity that the Holy Spirit brings. ಇದು ಅದ್ಭುತವಾದ ಒಂದು ಸೂಕ್ಷ್ಮತೆ ಪವಿತ್ರಾತ್ಮನು ತರುವಂತದ್ದು. Your ears will hear a word behind you. ನಿಮ್ಮ ಕಿವಿ ಹಿಂದೆಯಿಂದ ವಚನ ಕೇಳುತ್ತೆ. Took the wrong turning. ನೀವು ತಪ್ಪು ದಾರಿಯನ್ನು ಹಿಡಿದಾಗ ಹಿಂದೆ ಬಾ. That's not the right way for you. ಅದು ಸರಿ ಇಲ್ಲ ದಾರಿ. Wonderful. ಅದ್ಭುತ. When you're going to say something, ನೀವು ಏನೋ ಹೇಳಲಿಕ್ಕೆ ಹೋಗುವಾಗ, you're very upset about something, ನೀವು ಯಾವುದೋ ವಿಷಯದಲ್ಲಿ ಬೇಸರ ಆಗಿರುತ್ತೆ, and you want to say something to somebody, ನಿಮ್ಗೆ ಯಾರಿಗೋ ಏನೋ ಹೇಳಲಿಕ್ಕೆ ಹೋಗ್ತೀರಾ, your husband, wife, ಗಂಡ ಹೆಂಡತಿ, in your office, ನಿಮ್ಮ ಕಚೇರಿಯಲ್ಲಿ, and as you're about to say something, the Holy Spirit says no. ನೀವು ಹೇಳಲಿಕ್ಕೆ ಹೋದ ತಕ್ಷಣ ಪವಿತ್ರಾತ್ಮ ಹೇಳುತ್ತೆ ಅದು ತಪ್ಪು ಅಂತ. I remember hearing a story of a servant of God. ದೇವರ ಒಬ್ಬ ಸೇವಕರ ಕಥೆ ನನಗೆ ಗೊತ್ತಿದೆ. He was very upset with a brother once. ಒಬ್ಬ ಸಹೋದರನ ಬಗ್ಗೆ ಅವನು ಬಹಳ ಬೇಸರಗೊಂಡಿದ್ದ. ಅವನು ಏನೋ ಹೇಳಲಿಕ್ಕೆ ಹೋದನು. And he walked all the way up to his house. ಅವನ ಮನೆಯವರೆಗೂ ನಡ್ಕೊಂಡು ಹೋದ್ರು. And as he was about to knock at the door, ಮನೆ ಬಾಗಿಲು ತಟ್ಟುವಾಗ Holy Spirit said, go back home. ಪವಿತ್ರಾತ್ಮ ಹೇಳ್ತು ಮನೆ ವಾಪಸ್ ಹೋಗು ಅಂತ. So he went back home. ಅವನ ಮನೆಗೆ ಹಿಂತಿರುಗಿ ಹೋದನು. Wonderful. ಅದ್ಭುತವಾದದ್ದು. He was sensitive to the Holy Spirit. ಅವರು ಪವಿತ್ರಾತ್ಮಕ್ಕೆ ಬಹಳ ಸೂಕ್ಷ್ಮನಾಗಿದ್ದರು. Holy Spirit said, I don't want you to go and speak to him today. ಪವಿತ್ರಾತ್ಮ ಹೇಳಿದ್ರು ಅದು ಹೇಳೋದು ನನಗೆ ಇಷ್ಟ ಇಲ್ಲ. I want to tell you, this is the way to live the Christian life. ಹೀಗೆ ಕ್ರಿಸ್ತಿಯ ಜೀವಿತವನ್ನು ನಾವು ಜೀವಿಸಬೇಕು. You must pray, God, make me more and more sensitive to sin. ನಾವು ಪ್ರಾರ್ಥಿಸಬೇಕು, ದೇವರೇ ನನಗೆ ಹೆಚ್ಚೆಚ್ಚು ಸೂಕ್ಷ್ಮನನ್ನಾಗಿ ಮಾಡು ಪಾಪಕ್ಕೆ. More and more sensitive to what is your will. ನನಗೆ ಹೆಚ್ಚು ಸೂಕ್ಷ್ಮನಾಗಿ ಮಾಡು ನಿನ್ನ ಇಚ್ಛೆಯನ್ನು ತಿಳ್ಕೊಳ್ಳಿಕ್ಕೆ. Sometimes it takes time. ಕೆಲವು ಸಲ ಇದು ಸಮಯ ತಗೊಳುತ್ತೆ. But you don't move till you're sure. ಆದರೆ ಅದು ನಿರ್ದಿಷ್ಟವಾಗೋ ಮೊದಲು ನೀವು ಮುಂದೆ ಹೋಗಲ್ಲ. This dog has come to a crossroad. ಒಂದು ನಾಯಿ ಅಡ್ಡದಾರಿಯಲ್ಲಿ ಬಂದಿದೆ. And it's smelling, not sure. This way, that way. Which way did he go? ಅದು ವಾಸನೆ ನೋಡ್ತಾ ಇದ್ದೆ, ಯಾವ ಕಡೆ ಹೋಗಬೇಕು ಅಂತ ನಿರ್ದಿಷ್ಟವಾಗಿ ಗೊತ್ತಿಲ್ಲ. Stand around 5 minutes. ಅಲ್ಲಿ 5 ನಿಮಿಷ ಕಾಯ್ತಾ ಇರಬಹುದು, ಅದು 10 minutes. 10 ನಿಮಿಷ. Policeman's just got to wait there. ಪೊಲೀಸ್ ನಿಂತ್ಕೊಂಡು ಕಾಯ್ತಾ ಇರಬೇಕು. Because he doesn't have any sense of smell. ಆದ್ರೆ ಅವನಿಗೇನು ವಾಸನೆ ಗೊತ್ತಾಗಲ್ಲ. He is dependent on the dog. ಅವನು ಆ ನಾಯಿಯನ್ನು ಅವಲಂಬಿಸಿದ್ದಾನೆ. 10 ನಿಮಿಷದ ನಂತರ the dog goes this way. ನಾಯಿ ಈ ಕಡೆ ಹೋಗುತ್ತೆ. It's like that. ಹಾಗೆ. You know that Jesus prayed in Gethsemane for 1 hour. ಗೆತ್ಸೆಮನೆ ತೋಟದಲ್ಲಿ ಯೇಸು 1 ಗಂಟೆಗಳ ಕಾಲ ಪ್ರಾರ್ಥನೆ ಮಾಡಿದ್ರು ಗೊತ್ತಾ? What is your will? What is your will? ತಂದೆ, ಏನು ನಿನ್ನ ಇಚ್ಛೆ ಏನಾಗಿದೆ? He was a man like us. ಆತನು ನಮಗೆ ಮನುಷ್ಯನಾಗಿದ್ದನು. He was God, but he gave up the powers of God when he came to earth. ಆತನು ದೇವರಾಗಿದ್ದನು, ಆದರೆ ಅದನ್ನೆಲ್ಲ ಬಿಟ್ಟುಕೊಟ್ಟನು ಭೂಮಿಗೆ ಬರುವಾಗ. ಅವನು ಭೂಮಿಯಲ್ಲಿ ಮನುಷ್ಯನ ತರ ಜೀವನ. Otherwise, why should he pray for 1 hour? To find the will of God. ಯಾಕೆ ಅವನು 1 ಗಂಟೆ ಕಾದನು? If he did not give up the powers of God, he doesn't even have to pray for 1 minute. ಅಲ್ಲಿ ದೇವರ ಆಗಿದ್ರೆ ಅವನು 1 ಗಂಟೆ ಕಾಯೋ ಅವಶ್ಯಕತೆ ಇರಲಿಲ್ವಲ್ಲ. He was God. ಆತನು ದೇವರಾಗಿದ್ದನು. He had given up the powers of God. ಆ ಶಕ್ತಿಗಳನ್ನ ಬಿಟ್ಟು ಕೊಟ್ಟಿಲ್ಲ ಅಂದ್ರೆ ಯಾಕೆ 1 ಗಂಟೆ He doesn't have to pray at all. ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇರಲಿಲ್ಲ. Why did he have to pray? ಯಾಕೆ ಆತನ ಪ್ರಾರ್ಥನೆ? Why did he have to pray for 1 hour to find the Father's will? ದೇವರ ಇಚ್ಛೆಯನ್ನು, ತಂದೆಯ ಇಚ್ಛೆಯನ್ನು ಕಂಡುಕೊಳ್ಳಕ್ಕೆ 1 ಗಂಟೆ ಯಾಕೆ ಕಾಯಬೇಕಾಗಿತ್ತು? He gave up the powers of God to become like us. ಆ ಶಕ್ತಿಗಳ, ದೇವರ ಶಕ್ತಿಗಳನ್ನ ಬಿಟ್ಟು ಕೊಟ್ಬಿಟ್ಟು ಮನುಷ್ಯನಾಗಿದ್ದನು. Don't be surprised if you don't get an answer immediately. ನೀವು ಆಶ್ಚರ್ಯ ಪಡಬೇಡಿ ತಕ್ಷಣ ನಿಮಗೆ ಉತ್ತರ ಸಿಕ್ಕದೇ ಇದ್ರೆ. Sometimes we have to pray for many days. ಕೆಲವು ಸಲ ಕೆಲವು ದಿವಸಗಳ ಕಾಲ ಪ್ರಾರ್ಥನೆ ಮಾಡಬೇಕು. I'm not very sure about your will. ದೇವರೇ, ನಿನ್ನ ಇಚ್ಛೆಯ ಬಗ್ಗೆ ನನಗೆ ಸರಿಯಾಗಿ ನಿರ್ದಿಷ್ಟವಾಗಿ ಗೊತ್ತಿಲ್ಲ.